ಆಕಸ್ಮಿಕನೋ ಕಾಕತಾಳಿನೋ ನಿಜಾನೋ ಅಥವಾ ವಾಸ್ತವನೋ ಗೊತ್ತಿಲ್ಲ, ಪಂತ್ ಬಗ್ಗೆ ಒಂದು ಸುದ್ದಿ ಹರಡ್ತಾ ಇದೆ. ಪಂತ್ ಸೆಂಚುರಿ ಹೊಡೆದು ಪಲ್ಟಿ ಹೊಡೆದ್ರೆ ಆ ಮ್ಯಾಚ್ ಗೆಲ್ಲಲ್ಲ ಅನ್ನೋ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಾ ಇದೆ. ಹಾಗಿದ್ರೆ ಪಂತ್ ಸೆಂಚುರಿಗೂ ಮ್ಯಾಚ್ ವಿನ್ ಆಗೋದಕ್ಕೂ ಏನು ಸಂಬಂಧ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ಈ ಮಾತು ಯಾಕೆ ಹುಟ್ಕೊಳ್ತು ಅನ್ನೋದನ್ನು ಕೂಡ ನೋಡೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಟೀಂ ಇಂಡಿಯಾ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ವಿದೇಶದಲ್ಲಿ ಸೆಂಚುರಿ ಸಿಡಿಸಿದರೆ ಭಾರತಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ. ಹಾಗೆ ಸೆಂಚುರಿ ಹೊಡೆದು ಪಲ್ಟಿ ಹೊಡೆದರೆ ಆ ಮ್ಯಾಚ್ ಕೂಡ ಗೆಲ್ಲಲ್ವಂತೆ. ಇಂಥದ್ದೊಂದು ವಿತಂಡವಾದ ಮುನ್ನೆಲೆಗೆ ಬರಲು ಮುಖ್ಯ ಕಾರಣ ಪಂತ್ ಶತಕ ಬಾರಿಸಿದಾಗ ಭಾರತ ತಂಡ ಈವರೆಗೆ ಗೆಲ್ಲದೇ ಇರುವುದು. ಅಂದರೆ ರಿಷಬ್ ಪಂತ್ ವಿದೇಶದಲ್ಲಿ ಟೆಸ್ಟ್ ಸೆಂಚುರಿ ಸಿಡಿಸಿದಾಗ ಟೀಂ ಇಂಡಿಯಾ ಒಮ್ಮೆಯೂ ಗೆದ್ದಿಲ್ಲ. ಹಾಗೆ ಪಲ್ಟಿ ಹೊಡೆದ ಮ್ಯಾಚ್ ಕೂಡ ಸೋತಿದ್ದಾರೆ. ಅದು ಹೇಗೆ ಇವೆಲ್ಲವನ್ನ ನೋಡ್ತಾ ಹೋಗೋಣ ಲೆಕ್ಕಾಚಾರವನ್ನ. ರಿಷಬ್ ಪಂತ್ ಬ್ಯಾಟ್ನಿಂದ ಮೊದಲ ವಿದೇಶಿ ಟೆಸ್ಟ್ ಶತಕ ಮೂಡಿ ಬಂದಿದ್ದು 2018ರಲ್ಲಿ ಓವಲ್ ಮೈದಾನದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಈ ಪಂದ್ಯದಲ್ಲಿ ಪಂತ್ 114 ರನ್ ಬಾರಿಸಿದ್ರು. ಭಾರತ ತಂಡ ಪಂದ್ಯ ಗೆದ್ದಿರಲಿಲ್ಲ. ಇದಾದ ಬಳಿಕ 2019ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸಿಡ್ನಿಯಲ್ಲಿ ಅಜೇಯ 159 ರನ್ ಅನ್ನು ಬಾರಿಸಿದ್ರು. ಈ ಪಂದ್ಯವು ಡ್ರಾನಲ್ಲಿ ಅಂತ್ಯಗೊಂಡಿತ್ತು. ಇನ್ನು 2022ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನ್ಯೂಜಿಲೆಂಡ್ ಮೈದಾನದಲ್ಲಿ ರಿಷಬ್ ಪಂತ್ ಅಜೇಯ ಶತಕವನ್ನು ಸಿಡಿಸಿದ್ರು. ಈ ಮ್ಯಾಚ್ನಲ್ಲೂ ಟೀಂ ಇಂಡಿಯಾ ಸೋಲನ್ನು ಅನುಭವಿಸಿತ್ತು. ಇನ್ನು 2022ರಲ್ಲಿ ಇಂಗ್ಲೆಂಡ್ ವಿರುದ್ಧ ಪಂತ್ 146 ರನ್ಗಳ ಇನ್ನಿಂಗ್ಸ್ ಅನ್ನು ಆಡಿದ್ರು. ಈ ವೇಳೆಯೂ ಭಾರತ ತಂಡ ಸೋಲನ್ನು ಕಾಣ್ತು. ಇದೀಗ ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿದ್ದಾರೆ. ಆದರೂ ಭಾರತ ಸೋತಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ 134 ರನ್ ಬಾರಿಸಿದ್ದ ಪಂತ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 118 ರನ್ ಅನ್ನು ಕಲೆ ಹಾಕಿದ್ರು. ಹೀಗೆ 2 ಶತಕಗಳನ್ನು ಬಾರಿಸಿದ್ರು. ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದಿಲ್ಲ. ಅಂದರೆ ವಿದೇಶದಲ್ಲಿ ರಿಷಬ್ ಪಂತ್ ಬಾರಿಸಿದ 6 ಟೆಸ್ಟ್ ಶತಕದಲ್ಲಿ 5 ವ್ಯರ್ಥವಾಗಿದೆ. ಯಾಕಂದರೆ ಆ 5 ಮ್ಯಾಚ್ನಲ್ಲಿ ಟೀಂ ಇಂಡಿಯಾ ಸೋಲನ್ನು ಅನುಭವಿಸಿದೆ. ಇನ್ನು ಪಂತ್ ಬಾರಿಸಿದ 1 ಶತಕದ ನೆರವಿನೊಂದಿಗೆ ಭಾರತ ತಂಡವು ಡ್ರಾನಲ್ಲಿ ಪಂದ್ಯ ಅಂತ್ಯಗೊಂಡಿತ್ತು. ಅಂದರೆ ಇಲ್ಲಿ ರಿಷಬ್ ಪಂತ್ ವಿದೇಶದಲ್ಲಿ ಟೆಸ್ಟ್ ಸೆಂಚುರಿ ಸಿಡಿಸಿದಾಗ ಟೀಂ ಇಂಡಿಯಾ ಒಮ್ಮೆಯೂ ಗೆಲುವು ದಾಖಲಿಸಿಲ್ಲ ಅನ್ನೋದು ಗಮನಾರ್ಹ. ಹೀಗಾಗಿ ಪಂತ್ ಸೆಂಚುರಿ ಸಿಡಿಸಿದರೆ ಭಾರತಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ ಎಂಬ ವಾದವನ್ನು ಈಗ ಮಂಡಿಸಲಾಗ್ತಾ ಇದೆ. ಸೆಂಚುರಿ ಬಾರಿಸಿ ಪಲ್ಟಿ ಹೊಡೆಯಬೇಡಿ ಎಂದ ಫ್ಯಾನ್ಸ್. ಒಂದ್ ಕಡೆ ರಿಷಬ್ ಪಂತ್ ವಿದೇಶಿ ನೆಲದಲ್ಲಿ ಶತಕ ಬಾರಿಸಿದ್ರೆ ಆ ಪಂದ್ಯ ಸೋಲುತ್ತೆ, ಭಾರತ ಆ ಮ್ಯಾಚ್ ಅನ್ನು ಸೋಲುತ್ತೆ ಅಂತ ಹೇಳಿ ಒಂದ್ ಕಡೆ ವಾದವಾಗ್ತಿದ್ರೆ, ಇನ್ನು ಶತಕ ಬಾರಿಸಿ ಆ ಲಾಗ ಪಲ್ಟಿಯನ್ನ ಹೊಡಿಬೇಡಿ ಅಂತ ಹೇಳಿ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ರಿಷಬ್ ಪಂತ್ ಶತಕ ಬಾರಿಸಿದ ಬಳಿಕ ಮೈದಾನದಲ್ಲಿ ಪಲ್ಟಿ ಹೊಡೆದು ಸಂಭ್ರಮಾಚರಿಸಿದ ವೇಳೆ 2 ಸಲ ಆ ಮ್ಯಾಚು ಸೋತಿದೆ. ಇದೇ ಕಾರಣಕ್ಕೆ ನೆಟ್ಟಿಗರು ಪಂದ್ಯ ಸೋಲಿಗೆ ಪಂತ್ ಕಾರಣ ಎಂದಿದ್ದಾರೆ. 18ನೇ ಈ IPL ಆವೃತ್ತಿಯಲ್ಲಿ ಲಕ್ನೋ ತಂಡ ತನ್ನ ಕೊನೆಯ ಪಂದ್ಯದಲ್ಲಿ RCB ವಿರುದ್ಧ ಆಡಿತ್ತು. ಈ ಪಂದ್ಯದಲ್ಲಿ ಪಂತ್ ಭರ್ಜರಿ ಶತಕವನ್ನು ಬಾರಿಸಿ ಪಲ್ಟಿಯನ್ನು ಹೊಡೆದಿದ್ರು. ಈ ವೇಳೆಯೂ ಲಕ್ನೋ ತಂಡ ಸೋಲನ್ನು ಕಂಡಿತ್ತು. ಇಂಗ್ಲೆಂಡ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಶತಕ ಬಾರಿಸಿದ ವೇಳೆಯೂ ಪಂತ್ ಪಲ್ಟಿ ಹೊಡೆದಿದ್ರು. ಅದಾಗಲೇ ಭಾರತ ಸೋಲು ಕಾಣಲಿದೆ ಅಂತ ಹೇಳಿ ನೆಟ್ಟಿಗರು ಭವಿಷ್ಯವನ್ನು ನುಡಿದಿದ್ರು. ಅದರಂತೆ ಭಾರತ ಸೋಲನ್ನು ಕೂಡ ಕಾಣ್ತು. ಕೆಲ ನೆಟ್ಟಿಗರು ಪಂತ್ಗೆ ಸಲಹೆಯನ್ನು ನೀಡಿದ್ದು, ಇನ್ನು ಮುಂದೆ ಎಷ್ಟೇ ದೊಡ್ಡ ಮೊತ್ತವನ್ನು ನೀವು ಗಳಿಸಿದ್ರು ಯಾವುದೇ ಕಾರಣಕ್ಕೂ ಪಲ್ಟಿ ಹೊಡಿಬೇಡಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಪಂತ್ ಏನ್ ಮಾಡಿದ್ರು ತಪ್ಪು ಎನ್ನುವಂತಾಗಿದೆ. ಒಂದು ವೇಳೆ ಪಂತ್ ಸೆಂಚುರಿ ಹೊಡೆದಿರಲಿಲ್ಲ ಅಂದಿದ್ರೆ ಯಾಕೆ ಪಂತ್ಗೆ ಟೀಂ ಇಂಡಿಯಾದಲ್ಲಿ ಸ್ಥಾನವನ್ನು ಕೊಟ್ರಿ ಅಂತಿದ್ರು. ರನ್ ಗಳಿಸೋಕೆ ಆಗಲ್ಲ, IPLನಲ್ಲೂ ಆಡಿಲ್ಲ, ಟೆಸ್ಟ್ನಲ್ಲೂ ಆಡಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಮೊದಲ ಟೆಸ್ಟ್ನಲ್ಲಿ 2 ಸೆಂಚುರಿಯನ್ನು ಬಾರಿಸಿದ್ದು ಅದೇ ಸೋಲಿಗೆ ಕಾರಣ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಪಂತ್ ರನ್ ಹೊಡೆಯೋಕ್ಕೂ ಕೂಡ ಯೋಚನೆ ಮಾಡಬೇಕಾದ ಪರಿಸ್ಥಿತಿಗೆ ಬಂದಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ. ನಮಸ್ಕಾರ.